ಟೈಮ್ಸ್ ಕನ್ನಡ ನ್ಯೂಸ್ ಬೆಂಗಳೂರು ವರದಿ. ಮೊಬೈಲ್ ಗಿಫ್ಟ್ ಬಂತು, 2 ಕೋಟಿ ರೂಪಾಯಿ ಹೋಯ್ತು. ಅಪರಿಚಿತರು ಕಳುಹಿಸಿದ ಮೊಬೈಲ್ಗೆ ಸಿಮ್ ಹಾಕುತ್ತಿದ್ದಂತೆ ಟೆಕ್ಕಿ ಬ್ಯಾಂಕ್ ಖಾತೆಯಿಂದ ಹಣ ಮಾಯ, ಹೊಸ ರೀತಿ ಮೋಸ. ಸೈಬರ್ ವಂಚಕರು ಖಾಸಗಿ ಬ್ಯಾಂಕ್ ಪ್ರತಿನಿಧಿಗಳ ಸೋಗಿನಲ್ಲಿ ನಗರದ ಸಾಫ್ಟ್ವೇರ್ ಎಂಜಿನಿಯರೊಬ್ಬರಿಗೆ ಕರೆ ಮಾಡಿ ಹೊಸ ಮೊಬೈಲ್ ಗಿಫ್ಟ್ ಕಳುಹಿಸಿ ಬಳಿಕ ಅವರ ಬ್ಯಾಂಕ್ ಖಾತೆಯಲ್ಲಿದ್ದ ಬರೋಬ್ಬರಿ 2 ಕೋಟಿ 80 ಲಕ್ಷ ರೂಪಾಯಿ ದೋಚಿದ್ದಾರೆ. ವೈಟ್ಫೀಲ್ಡ್ ನಿವಾಸಿ ದೇಬಾಶಿಶ್ ರಾಯ್ ವಂಚನೆಗೆ ಒಳಗಾದವರು. ಇವರು ನೀಡಿದ ದೂರಿನ ಮೇರೆಗೆ ವೈಟ್ಫೀಲ್ಡ್ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಪೊಲೀಸರು ಮೋಹಿತ್ ಜೈನ್ ಎಂಬಾತನ ವಿರುದ್ಧ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 0066 2,318 4,319 2 ಅಡಿ ಎಫ್ಐಆರ್ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಏನಿದು ಪ್ರಕರಣ? ದೂರುದಾರ ದೇಬಾಶಿಶ್ ರಾಯ್ ವೃತ್ತಿಯಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದಾರೆ. ಕಳೆದ ನವೆಂಬರ್ 27ರಂದು ಮೋಹಿತ್ ಜೈನ್ ಹೆಸರಿನಲ್ಲಿ ದೇಬಾಶಿಶ್ಗೆ ವಾಟ್ಸ್ಆಪ್ ಕರೆ ಮಾಡಿದ್ದು, ತಾನು ಸಿಟಿ ಬ್ಯಾಂಕ್ ಪ್ರತಿನಿಧಿ ಎಂದು ಪರಿಚಯಿಸಿಕೊಂಡಿದ್ದಾನೆ. ಬಳಿಕ ನಿಮಗೆ ಫ್ರೀ ಕ್ರೆಡಿಟ್ ಕಾರ್ಡ್ ಅಪ್ರೂವಲ್ ಆಗಿದೆ. ಹೀಗಾಗಿ ಏರ್ಟೆಲ್ ಶಾಪ್ಗೆ ತೆರಳಿ ನಿಮ್ಮ ಮೊಬೈಲ್ ಸಂಖ್ಯೆಗೆ ಹೊಸ ಗಿಫ್ಟ್ ರೂಪದಲ್ಲಿ ಕಳುಹಿಸಿದ್ದ ಮೊಬೈಲ್ ಸಿಮ್ ಕಾರ್ಡ್ ಖರೀದಿಸುವಂತೆ ಸೂಚಿಸಿದ್ದಾನೆ. ಅಪರಿಚಿತನ ಸೂಚನೆಯಂತೆ ದೇಬಾಶಿಶ್ ಹೊಸ ಏರ್ಟೆಲ್ ಸಿಮ್ ಕಾರ್ಡ್ ಖರೀದಿಸಿದ್ದಾರೆ. ಬಳಿಕ ಅಪರಿಚಿತರು ಡಿಸೆಂಬರ್ 1ರಂದು ಸಿಟಿ ಯೂನಿಯನ್ ಬ್ಯಾಂಕ್ ಹೆಸರಿನಲ್ಲಿ ದೇಬಾಶಿಶ್ ವಿಳಾಸಕ್ಕೆ ಗಿಫ್ಟ್ ರೂಪದಲ್ಲಿ ಉಚಿತ ಉಡುಗೊರೆಗಳ ಬಗ್ಗೆ ಎಚ್ಚರವಿರಲಿ. ಸೈಬರ್ ವಂಚಕರು ದೂರುದಾರರಿಗೆ ಕರೆ ಮಾಡಿ ಮೊಬೈಲ್ ಗಿಫ್ಟ್ ಕಳುಹಿಸಿ ಬಳಿಕ ಆ ಮೊಬೈಲ್ಗೆ ಹೊಸ ಸಿಮ್ ಕಾರ್ಡ್ ಹಾಕಿಸಿ ಆಕ್ಟಿವೇಟ್ ಮಾಡಿಸಿದ್ದಾರೆ. ಬಳಿಕ ಮೊಬೈಲ್ ಕ್ಲೋನಿಂಗ್ ಮಾಡಿ ದೂರುದಾರರ ಖಾತೆಯಲ್ಲಿದ್ದ ಹಣವನ್ನು ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಸಾರ್ವಜನಿಕರು ಉಚಿತವಾಗಿ ಬರುವ ಉಡುಗೊರೆಗಳ ಬಗ್ಗೆ ಎಚ್ಚರದಿಂದ ಇರಬೇಕು. ಇಂತಹ ವಸ್ತುಗಳನ್ನು ಬಳಕೆ ಮಾಡಬಾರದು. ಡಾಕ್ಟರ್ ಶಿವಕುಮಾರ್ ಗುಣಾರೆ ವೈಟ್ಫೀಲ್ಡ್ ವಿಭಾಗದ ಡಿಸಿಪಿ ಮೊಬೈಲ್ ಕಳುಹಿಸಿದ್ದಾರೆ. ಅಪರಿಚಿತರ ಸೂಚನೆ ಮೇರೆಗೆ ದೇಬಾಶಿಶ್ ಆ ಹೊಸ ಮೊಬೈಲ್ಗೆ ಹೊಸ ಸಿಮ್ ಕಾರ್ಡ್ ಹಾಕಿ ಆಕ್ಟಿವೇಟ್ ಮಾಡಿ ಕೆಲವು ಮಾಹಿತಿಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ಆದರೆ ಮೊಬೈಲ್ಗೆ ಯಾವುದೇ ಇಮೇಲ್ ಅಥವಾ ಯಾವುದೇ ಸಂದೇಶಗಳು ಬಂದಿಲ್ಲ. ಬ್ಯಾಂಕ್ಗೆ ಹೋದಾಗ ವಂಚನೆ ಬೆಳಕಿಗೆ. ಈ ಬಗ್ಗೆ ಅನುಮಾನಗೊಂಡ ದೇಬಾಶಿಶ್ ಡಿಸೆಂಬರ್ 5ರಂದು ಬ್ಯಾಂಕ್ಗೆ ತೆರಳಿ ವಿಚಾರಿಸಿದಾಗ ತಮ್ಮ 2 ಖಾತೆಗಳಿಂದ ವಿವಿಧ ಹಂತಗಳಲ್ಲಿ ಒಟ್ಟು 2.80 ಕೋಟಿ ರು ಕಡಿತವಾಗಿದೆ ಎಂದು ಬ್ಯಾಂಕ್ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ವೇಳೆ ದೇಬಾಶಿಶ್ ತಾನು ವಂಚನೆಗೆ ಒಳಗಾಗಿರುವುದು ಅರಿವಿಗೆ ಬಂದಿದೆ. ಕ್ರೆಡಿಟ್ ನೀಡುವುದಾಗಿ ನಂಬಿಸಿ ಕರೆ ಮಾಡಿದ್ದ ಅಪರಿಚಿತ ವ್ಯಕ್ತಿಗಳೇ ಖಾತೆಗಳಿಂದ ಹಣ ದೋಚಿರುವ ಶಂಕೆ ವ್ಯಕ್ತವಾಗಿದೆ. ಈ ಸಂಬಂಧ ವೈಟ್ಫೀಲ್ಡ್ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಈ ಪ್ರಕರಣ ಸಂಬಂಧ ತನಿಖೆಗೆ ವರ್ಗಾವಣೆಯಾಗಿದೆ ಎಂಬುದರ ಬಗ್ಗೆ ಮಾಹಿತಿ ಕಲೆ ಹಾಕಿ ಸೈಬರ್ ವಂಚಕರ ಪತ್ತೆಗೆ ಬಲೆ ಬೀಸಿದ್ದಾರೆ.